ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕೆಂದ್ರೆ ಹಾಯ್ ಮಾಡು ಎಲ್ರಿಗೂ. ಹಾಯ್ ಮಾಡು, ಹಾಯ್ ಅನ್ನ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್ ಅನ್ನ. ನಮ್ಮ ಗೊಂಬೆ ಅಂತೂ ಮಲಗಿದ್ದಾಳೆ ಫ್ರೆಂಡ್ಸ್. ನಾನಂತೂ ಇವಾಗ ಜಸ್ಟ್ ಎದ್ದು ಏನಂದರೆ ಫ್ರೆಂಡ್ಸ್, ನೆನ್ನೆ ಸ್ವಲ್ಪ ಸೋನೆ ಥರ ಬಂತು ನನಗೆ. ಸೋನೆ ಥರ ಮಳೆ ಥರ ಬಂತಂದರೆ ನನ್ನ ಬಾಡಿಲಿ ಏರುಪೇರುಗಳಾಗ್ತವೆ. ಸ್ವಲ್ಪ ಶೀತ, ತಲೆನೋವು ಈ ಥರ ಸ್ಟಾರ್ಟ್ ಆಗೈತೆ. ಅದಕ್ಕೆ ಇವತ್ತು ಬಂದು ಶಿವು ರಜಾ ಹಾಕೈತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ತೋಟದೊಳಗೆ ಗೊಬ್ಬರನೇನೋ ಚೆಲ್ತೈತೆ. ಅದಕ್ಕೆ ಟೀ ಕಾಸ್ಕೊಂಡು ನಾನು ಇವಾಗ ತೊಗೊಂಡ್ಬಿಟ್ಟು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಒಳಗಡೆ ಕತ್ಲೆ, ಕರೆಂಟ್ ಒಂದು ಹೋಗೈತೆ, ಕರೆಂಟ್ ಇಲ್ಲ. ಟೀ ಇಟ್ಟಿದ್ದೀನಿ. ಶಿವು ಇವತ್ತು ಹೊತ್ನಂತಾನೆ ಆಡು ಹೊಸ ಎಲ್ಲ ಇಟ್ಕೊಂಡು ಹೋಗ್ಬಿಟ್ಟೈತೆ ಮೇಸಕ್ಕೆ ಫ್ರೆಂಡ್ಸ್. ನನಗೆ ಸ್ವಲ್ಪ ಶೀತ, ನೆನೆ ಸೋನೆ ಥರ ಬಂದಿದ್ದಕ್ಕೆ ಶೀತ, ತಲೆನೋವು ಈ ಥರ ಎಲ್ಲ ಸ್ಟಾರ್ಟ್ ಆಗೈತೆ. ಇನ್ನು ಮಲ್ಕೊಂಬಿಡ್ತಾಳೆ. ಇವಾಗ ಹಸು ಆಡು ಎಲ್ಲ ಮೇಯಿಸೋದಿಲ್ಲ ಅಂತ ಅಂದ್ಬಿಟ್ಟು ಪಾಪ ರಜಾ ಹಾಕಿದ್ದಾರೆ ಇವತ್ತು ನನಗೋಸ್ಕರ. ಹಂಗೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಒಂದು ಇಂಜೆಕ್ಷನ್ ಹಾಕಿಸ್ಕೊಂಬರೋಣ ನಡಿ ಅಂತ ಹೇಳಿದ್ದಾರೆ. ಗೊಬ್ಬರ ಅಂದರೆ ಅಲ್ಲಿ ತಿಪ್ಪೆಗೆ ಕಸ ಹಾಕಿರ್ತೀವಲ್ಲ, ಕಸನೇನೋ ಚೆಲ್ತಿರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಫ್ರೆಂಡ್ಸ್. ಹಾಗೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ಬಿಸಿಲು ಆಲ್ರೆಡಿ ಅಲೆ ಬಿಸಿಲತ್ತೈತೆ. ಶಿವು ಏನು ಮಾಡ್ತಿದ್ಯಪ್ಪ? ಎಲ್ಲಿದ್ದೀಯಾ? ತಿಪ್ಪೆತಕ್ಕೆ ಉಕ್ಕೆ ಹೊಡ್ಸೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಮಳೆ ಅಷ್ಟು ಜೋರಾಗಿ ಬಂದಿಲ್ಲ, ಜಾಸ್ತಿ ಬಂದಿಲ್ಲ, ಸ್ವಲ್ಪ ಹಂಗೆ ಸೋನೆ ಥರ ಬಂದಿರೋದು. ಇನ್ನೂ ಒಂದು 2 ಅದ ಮಳೆ ಹುಯ್ಬೇಕು. ಮಳೆ ಹುಯ್ದರೆ ತೋಟಕ್ಕೆಲ್ಲ ರೋಡ್ ಹೊಡ್ಸ್ಬೋದು. ನಮ್ಮನೆ ಹಸುಗಳು ನೋಡಿ, ಅಲ್ಲೊಬ್ಳು ಮೇಯ್ತಿದ್ದಾಳೆ, ಈ ಕಡೆ ಒಬ್ಳು ಮೇಯ್ತಿದ್ದಾಳೆ, ಆಡುಗಳು ಆ ಕಡೆ ಮೇಯ್ತಿದ್ದಾವೆ. ರೆಸ್ಟ್ ತಗೋಬೇಕು ತಾನೇ ನೀನು? ರೆಸ್ಟ್ ತಗೋಬೇಕು ತಾನೆ? ಏನಾರು ಎಮ್ಮೆ ಹೊಡಿಕೊಂಡು ಹೋಗಿದ್ದ ಕರ್ಕೊಂಬರಕ್ಕೆ? ಅಯ್ಯೋ ತಾಯಿ, ಉಕ್ಕೆ ಹೊಡಿಬೇಕಾರೆ ನಮ್ಮಪ್ಪ ರೊಟ್ಟಿ ತತ್ತಾಳೆ ಅಂತ ಹೆಂಗತ್ರು ಕಾಯ್ಕೊಂಡು ಕುಂತದ ಅಂತ. ಹಂಗೆ ನೀನು ಇಷ್ಟೊಂಥರ ಗೊಬ್ಬರ ತುಂಬಿದ್ರು ಈ ಕಾಪಿ ತಗೊಂಬಂದಿದ್ದೀನಿ ಅಂತ. ಅಯ್ಯೋ ಅಯ್ಯೋ, ನಂಗೆ ಅಣ್ಣಂಗೆ ಬೇರೆ ನೀರು ಕಿತ್ಕೊಂಡು ಹರಿತಾವೆ ಬಿಸಿಲು. ನೆನ್ನೆ ಸ್ವಾನೆ ಹಂಗೆ ಮಳೆ ಬೇರೆ ಹೋಯ್ತಲ್ಲ, ಸುಮಾರು ಅದು 1 ಇಂಚ್ ನಂದೈತೆ ಅಷ್ಟೇ, 1-1.5 ಇಂಚು ಅಷ್ಟಕ್ಕೆ ಸೆಕೆ ಕಿತ್ಕದೆ. ಅದಕ್ಕೆ ಒಂಚೂರು ಗೊಬ್ಬರ ಅಂಟ್ಬಿಡೋ ಅತ್ತಾಗೆ ಅಂತ. ನಂಗೆ ಅಣ್ಣನ ಕೈ ಮೇಲೆ ಏನೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆ ಕಡೆ ಕೈ ತೋರಿಸು. ಗಲೀಜು ಗೊಬ್ಬರ ಇಲ್ಲಿ ನೋಡಿ, ಏನು ಹೆಸ್ರು ಐತೆ ಅಂತ ಅಂದ್ಬಿಟ್ಟು. ಏನು ಹೆಸರೈತೆ? ತಾರಾ ವಿ ಬಿ ಅಂತ ಇಲ್ಲ, ತಾರಾ ಎಸ್ ಅಂತ ಐತೆ. ತಾರಾ ಎಸ್ ಮುಂದಕ್ಕೆ ಶಿವು. ಕುಡಿ ಕಾಪಿ ಕಂಬರ ನೋಡಿ. ಇಷ್ಟೊತ್ತಾಯ್ತು ಬಂದಿಲ್ಲ, ಕಸ ಗೊತ್ತಾಕನ ಅಂದ್ಬಿಟ್ಟು ಪಾತ್ರೆ ಬೆಳ್ಕತ್ತಿದ್ದ. ಹುಷಾರಿಲ್ಲ ಅಂತ ರಜಾ ಹಾಕಿದ್ಯಾ ಕೆಲ್ಸಕ್ಕೆ? ಹುಷಾರಿಲ್ಲ ಅಂತ ರಜಾ ಹಾಕಿದ್ಯಾ ಕೆಲ್ಸಕ್ಕೆ? ಹುಷಾರಿಲ್ಲ ಅಂದ್ರೆ ಮನೆ ಗೊಬ್ಬರ ಹಾಕಿದ್ರೆ ಪಾತ್ರೆ ತೊಳೆದು ಮನೆ ಕಸ ಎಲ್ಲ ಗುಡಿಸಿ ಬಂದು. ಹುಷಾರಿಲ್ಲ ಮನೆ ಕಂಡ್ರೆ ಅದಿನ್ನೂ ಮನಸ್ತಾ ಇರ್ತದೆ, ಅದನ್ನ ಕೈಲಿ ಮಾಡ್ತಾ ಇರ್ಬೇಕು. ತಿಂಡಿ ಏನು ಮಾಡೋಣ ಈಗ? ತಿಂಡಿ ಏನಾರು ಮಾಡು. ಬೇಗ ಬೈಕ್ ತುಂಬ ಬರೆಸ್ತೀನಿ ಪಟಾಪಟ್ನೆ ತಾಣ ಹೋಗಪ್ಪ. ನಾನೇ ಹುಷಾರಿಲ್ಲ ಅಂತ ಸಾಯ್ತಿದ್ದೀನಿ, ನೀನು ನೋಡಿದ್ರೆ ಗೊಬ್ಬರ ಚೆಲ್ ಬಾ ಅಂತಿ. ಎಳ್ನೀರು ಕುಡಿಬೇಕು ಅಂತೀಯ? ಸುಂಬತ್ತ ಎಳ್ನೀರು ಅಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಬೆಳಿಗ್ಗೆ ಎಳ್ನೀರು ಕುಡಿತೀಯಾ ಅಂತ ಕೇಳ್ತಾರೆ. ನಾನು ಎಲ್ಲಿ ಅಂದರೆ ಇಲ್ಲೇ ನಮ್ಮ ಮರದಲ್ಲಿ ಕಿತ್ತಾಕ್ತೀನಿ ಬಾ ಅಂತ ಅಂತಾರೆ. ಹೆಂಗೆ ಕಾಮಿಡಿ ಮಾಡ್ತಾರೆ. ನಾನು ಎಲ್ಲೋ ಎಳ್ನೀರು ತಂದ್ಕೊಡ್ತಾರೆ ಅಂತ ನಾನಂದರೆ ಕಿತ್ತಾಕ್ತೀನಿ ಬಾ ನಮ್ಮ ಮರದಲ್ಲಿ ಅಂತಾರೆ. ಇವೆಲ್ಲ ಹಾಕಿದ್ರೆ ಕಣಮ್ಮ ಎಳ್ನೀರು ಬಿಡೋದು ಸುಮ್ಮನಲ್ಲಿ
ಮನೆ ಕೈ ಬಿಟ್ರೆ ಎಳ್ನೀರು ಬಿಟ್ಬಿಡ್ತಾವಲ್ಲಿ. ಹಾಂ ಇನ್ನೇ ಅರ್ಧ ಗಂಟೆನೇ ತಂದಿದ್ದೀನಿ, ಇನ್ನು ಅರ್ಧ ತಗೊಂಡೋಕ್ಕಾಗಲ್ವ ನೋಡೋಣ. ಹಣೆ ಬಾರ್ ಇದ್ದಂಗೆ ಆಯ್ತದೆ. ಕಾಯಕ ನಮ್ಮದು ಫಲ ಒಂದು ಯಾರ್ದು ಭಗವಂತಂದು. ನೋಡೋಣ, ಗೊಬ್ಬರ ಹಾಕೋಣ, ಎಳ್ನೀರ ಕುಡಿಯೋಣ. ನಮ್ಮ ಆಡು ನೋಡಿ, ನಮ್ಮ ಆಡು ಸಹ ಅಲ್ಲಿ ಮೇಯ್ತಾ ಇದ್ದಾವೆ. 2 ಮಾತ್ರ ಆ ಕಡೆ ಹೋಗಿವೆ. ಇವಳು ಹಬ್ಳಂಗೆ ಕಟ್ಟಾಕಿದ್ವಿ. ಇವಳು ಕಟ್ಟಾಕ್ಲಿಲ್ಲ ಅಂದರೆ ಇವಳು ಒಂದು ರೌಂಡು ಇಡೀ ಬಾರನೇ ಸುತ್ಕೊಂಬತ್ತಾಳೆ. ಬೇಕಾದ್ರೆ ಆ ಕಡೆ ಚಿರತೆ ಬರ್ಬೋದು, ಇಲ್ಲ ಕತ್ಕಿರ್ ಬರ್ಬೋದು, ಏನಾರು ಬರ್ಬೋದು, ಧೈರ್ಯವಾಗಿ ಹೋಯ್ತಾ ಇರ್ತಾಳೆ ಎಳ್ಕೊಂಡು. ಕೈಯೆಲ್ಲ ಐಕತಾ ಇದೀಯಾ? ನಾಳೆ ನನ್ನದೆಂಬುವ ನಂಬಿಕೆಗಳು ಬೇಕು ಅಂತ ಅಣ್ಣವರು ಹಾಡು ಹೇಳಿಲ್ವಾ? ಶಿವು ಸಾಂಗ್ ನೋಡಿ ಫ್ರೆಂಡ್ಸ್, ಇವತ್ತು ಸಾಂಗ್ ಎದ್ಬಿಟ್ಟೈತೆ ಶಿವುಗೆ. ನನ್ನ ಗಂಡ ಹಿಂಗೇನೆ ಡೈಲಿ ಮನೆ ಹತ್ರ ಇದ್ದರೆ ನನಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ? ಏನು ಮಾಡೋದು, ಮನೇಲಿ ಕುತ್ಕೊಂಡ್ರೆ ಜೀವನ ನಡೆಯಲ್ಲ, ಹೊಟ್ಟೆ ತುಂಬಲ್ಲ. ಯಾವತ್ತು ನೀನು ಪರ್ಮನೆಂಟಾಗಿ ಕೆಲ್ಸಕ್ಕೆ ಹೋಗ್ದಲೇ ಇಲ್ಲೇ ಊರ ಕಡೆ ನಮ್ಮ ತೋಟ ಹಸುಗಳು ಇವೆಲ್ಲ ಮೇಂಟೈನ್ ಮಾಡ್ಕೊಂಡಿರ್ತೀಯ. ನಾನು ಆರಾಮಾಗಿ ಮನೇಲಿ ಅಡುಗೆ ಮಾಡ್ಕೊಂಡು ಇರ್ತೀನಿ ಅಂಥ ದಿನ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಅಂಥ ದಿನ ಯಾವತ್ತು ಬರುತ್ತೋ ಗೊತ್ತಿಲ್ಲ. ದೇವ್ರನ್ನ ಬೇಡ್ಕೊತೀನಿ ಆದಷ್ಟು ಬೇಗ ಬರಲಪ್ಪ. ನಮ್ಮ ಕಷ್ಟ ಎಲ್ಲ ಬೇಗ ಸಾಲುವಾಗಿ ನನ್ನ ಗಂಡ ಮನೆ ಹತ್ರ ಹಸು 1-2 ಹಾಲು ಕೊಡೋ ಹಸುಗಳು ಸಾಕೊಂಡು ಈ ಥರ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ರೆ ನನ್ನ ಮನೆ ಹತ್ರ ಅಡುಗೆ ತಿಂಡಿ ಮಾಡ್ಕೊಂಡು ಓದ್ಕೊಂಬರ್ತೀನಿ. ಅಡುಗೆ ತಿಂಡಿ ಬುತ್ತಿ ಓದ್ಕೊಂಬರ್ತಾಳೆ. ಇಟ್ಟು ಈ ಥರಕ್ಕೆ ಅರ್ಧ ಗಂಟೆ ಆಗೈತೆ. ನಾನು ಆ ಕಡೆಗೆಲ್ಲ ನೋಡ್ತಾ ಇದ್ದೀನಿ ತತ್ತಾವಳ ಹೆಂಗೆ ಅಂತ. ನಾನು ಪಾತ್ರೆ ಬೆಳಗ್ಗೆ ಕಸ ಗುಡಿಸಿ ಕಾಫಿ ಇಟ್ಕೊಂಬಂದಿನಿ. ನಡಿ, ಇನ್ನೊಂದು 3 ಸೊಸಿ ಬರ್ತೀನಿ. ಕೋಳಿ ನಾಯಿಗೆ ಮೇಯ್ತಾ ಕಟ್ಟಕ. ಹಾಂ ನಡಿ ಮಂತಕ್ಕೆ. ಹುಳ ಇಲ್ಲ ಇದು ತಿಂತಾರ ಕಣ. ಇದನ್ನ ತಿಂದು ತೋರ್ಸಣ. ಹಾ ಮಾಡು. ನಾನು ಹಾ ಮಾಡೋಣ? ನೀನ್ ತಿಂದು ತೋರ್ಸಕ್ ನಾನು ಹಾ ಮಾಡೋಣ? ಅಲ್ಲ, ನೀನೇ ತಿನ್ನೋದೆ. ಯಪ್ಪ, ಅದ್ ನೋಡಿದ್ರೆ ನನಗೆ ಮೈ ಕೈ ಜುಮ್ ಅಂತಾವೆ. ಇದೆಲ್ಲ ಇದ್ರದ್ದು ಹುಳ ಅನ್ಸುತ್ತಿದ್ದು. ಇಂಥದ್ದು ಅವ್ರು ತಿಂತಾರೆ ಅನ್ಸುತ್ತಪ್ಪ. ಏನಪ್ಪ ಇದು? ಗೆದ್ಲು ಹುಳ ಗೆದ್ದುಳ ಅಲ್ಲ ಕಣ, ಇದು ಮರ ಇದ್ ಮಾಡುತ್ತಲ್ಲ ಇದು. ಅದ್ ಕಪ್ಪಗ್ ತಾನೇ ಆಗೋದು. ಆಮೇಲೆ ಆಗುತ್ತೆ ನೋಡಿ. ಇಲ್ಲಿ ಎಲ್ಲ ಇದೈತಲ್ಲ ನಮ್ಮ ಮನೇಲಿ ಹೆಂಗ್ ಇಟ್ಕೊಂಡಾರೆ ನೋಡಿ ಫ್ರೆಂಡ್ಸ್. ನೋಡಿ, ಇದೆಲ್ಲ ಇದೈತಲ್ಲ, ಚರ್ಮ ಸುಲ್ಕೊಂಡು ಇದೇ ತರ ಆಗುತ್ತೆ ಅಂತ ನಾನು ಸರಿಯಾಗಿ ಇದು ನೋಡಿಲ್ಲ. ಇದನ್ನ ತಿಪ್ಪೆಗೆ ಹಾಕಿ ಇದು ಮರದ ಸುಳಿನ ಕೊರಿತದಲ್ಲ, ಇದೇ ಅನ್ಸುತ್ತೆ ಮೋಸ್ಟ್ಲಿ. ನನಗಂತೂ ಅದ್ ನೋಡಿದ್ರೆ ಮೈ ಜುಮ್ ಅಂತಾವೆ. ತಿನ್ನೋಣ? ಟ್ರೈ. ಅಪ್ಪ, ಅದ್ ನೋಡಿದ್ರೆ ಮೈ ಕೈ ಜುಮ್ ಅಂತ ಇದ್ ಕಣಪ್ಪ. ನಿಜವಾಗ್ಲೂ ತಿಂತೀಯಾ? ತಿಂತೋರ್ಸಣ? ಯಪ್ಪ, ಅಯ್ಯೋ ನಿನ್ನಜ್ಜಿ, ನನ್ನ ಹಾರ್ಟ್ ಅಟ್ಯಾಕ್ ಮಾಡಿಸ್ಬಿಡ್ತೀಯ. ಈ ಉಳ್ಕೊಂಡ್ರೆ ಅಷ್ಟೊಂಥರ ಭಯನ ಯಪ್ಪ. ನನಗೆ ಇಲ್ಲಿ ಏನ್ ಗೊತ್ತಾ, ಈ ಗುಂಡು ಅಂದ್ರೆ ಓಟೆ ಇರ್ತಾವಲ್ಲ ಮೇಲ್ಗಡೆ, ಅಂತ ಹುಳ ಕಂಡ್ರೆ ಭಯ ಹಾಕಲ್ಲ. ಈ ಅವರೇ ಹುಳ ಈ ತರ ಇರ್ತಾವಲ್ಲ, ಈ ತರದವು. ಇದು ಏನ್ ಗೊತ್ತಿಲ್ಲ ನೋಡಿ, ಇಲ್ಲಿ ಇಟ್ಕೊಂಡ್ರೆ ನೋಡಿ, ಇದು ಸೇಮ್ ಮರ ಕೊರಿತದಲ್ಲ, ಇದೇ ಹುಳನೆ ನೋಡ. ಅಷ್ಟಪ್ಪ ಆದ್ಮೇಲೆ ಭಯ ಆಗಲ್ಲ ನನ್ಗೆ. ಈ ತರ ಇರ್ತಾವಲ್ಲ, ಇಂತ ನೋಡಿದ್ರೆ ಜೀವ ಹೋದಂಗೈತದೆ. ಅದು ತಿಂತಾರೆ ಅನ್ಸುತ್ತಪ್ಪ, ನಮಗೂ ಸರಿ ಛೀ ಹೋಗಪ್ಪ, ಯಾರು ತಿಂತಾರಲ್ಲ. ಮತ್ತೆ ಮೊಬೈಲ್ ತೋರಿಸ್ತಾರಲ್ಲ, ಇದ್ರಲ್ಲಿ ಸುಮ್ಮನೆ ತೋರಿಸ್ತಾರೆ ಅಂತ. ಅವ್ರು ಚೀನಾ ದೇಶದವ್ರು ತಿಂತಾರೆ, ನಮ್ ದೇಶದವರಲ್ಲ. ಚೀನಾ ಒಳ್ಳೆ ಒಚ್ಚಿರಲ್ಲ, ಅದಕ್ಕೆ ನಮ್ಗೆ ಗೊಬ್ಬರವ. ಚೀನಾ ದೇಶದವರು ಏನ್ ಬೇಕಾದ್ರೂ ತಿಂತಾರೆ, ನಮ್ ದೇಶದವ್ರು ಯಪ್ಪ ತಿನ್ನಲ್ಲ. ಅದು ನಮ್ಮ ಕರ್ನಾಟಕದವರು ನೀನೇ ಮೊದ್ಲು ಮೊದ್ಲು ನೀನೇ ತಿಂತೀನಿ. ಅದು ಇಲ್ಲಿ ತಂಗಿ ಸಸ್ಯ ಒಳಗೆ, ಇಲ್ಲಿ ಗೊಬ್ಬರದೊಳಗೆ ಗೊಬ್ಬರದುಳ ಅಂತಾರೆ. ಅದು ಓಟೆ ಬಲ್ತ್ ಮೇಲೆ ಮರ ಕೊರೆಯೋ ಹುಳ ಆಯ್ತದೆ, ಹೋಗಿ ಗಿಣ್ಣೆ ತಿಂತ. ಇಲ್ಲಿ ತಿಪ್ಪೆ ಕರಿಗೆಯಲ್ಲಿ ಆರು ಹೋದ್ಮೇಲೆ ಎಲ್ಲ ಅದಕ್ಕೆ ನಮ್ಮ ತಂಗಿ ಸಸ್ಯಗಳನ್ನ ಫಸ್ಟ್ ಹೊಸಿ ತಿಂತಿರ್ಲಿ ಅಂತ ಹುಳ. ನನಗೂ ಗೊತ್ತಿರಲಿಲ್ಲ, ಯಾರೋ ಅಂದ್ರೆ ಇದೇ ಆ ಹುಳ ಅಂತ. ನನ್ನ ಗಂಡ ಭಾನುವಾರದ ನಾನ್ ವೆಜ್ ಊಟ ಸವಿಯೋಕೆ ಹೋಗಿದ್ರು.
ತಿನ್ನಲ್ಲ ತಿನ್ನಕ್ಕೆ ಭಾನುವಾರದ ಬಾಡೂಟ. ಅದು ಕಂಡ್ರೆ ನನಗೆ ಭಯ ಇಲ್ಲ, ಅದೇನು ನನಗೆ ಭಯ ಅದು ಕಂಡ್ರೆ. ಅದು ಒಬ್ಬೊಬ್ರು ಮಾತ್ರ ಇದು ಮಾಡ್ತಾರೆ ಅಷ್ಟೇ, ಒಬ್ಬೊಬ್ರು ಕೈಲೆಲ್ಲ ಹಿಡ್ಕೊಂಡು ಮಾಡ್ತಾರೆ. ಅವು ಎಲ್ಲ ಅಂತರಲ್ಲಿ ಏನಿಲ್ಲ ಭಯ. ನಡಿ, ನಿನಗೆ ಭಯ ಆಗಲ್ಲ. ಉಸಿ ತುಂಬಿರ ಬಾ ಕುಂತ ಇಲ್ಲಿ ನಾವು ತಿಂಡಿ ಮಾಡ್ಬೇಡ, ಕೆಲಸ ಹೆಂಗೆ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಕುಂತ ಆಯ್ತಾ. ಇನ್ನೇನು ಫೈನಲ್ ಆಗಿ ಇನ್ನೇನು ಮುಗಿಸೋಬಿಟ್ಟಿದೀಯಾ? ಇನ್ನೇನು ಎಷ್ಟೈತೆ? ನಮ್ಮ ಆಡೆಲ್ಲ ಈಗ ಮೇಯ್ತಿದ್ದಾವಲ್ಲ ಫ್ರೆಂಡ್ಸ್, ಅದಕ್ಕೆ ಇಲ್ಲೇ ಕುತ್ಕೊಂಡೆ ನೋಡಿ ಬೈತಾ ಇದ್ದಾರೆ. ಎದ್ದೋಗಿ ತಿಂಡಿ ಮಾಡು ಅಂತ ಬೈತಾ ಕುಂತಾರೆ. ನಾನು ಇವಾಗ ಎದ್ದೋಯ್ತೀನಿ, ಆಳುಗಳು ಇಟ್ಕೊಂಡ್ಬಿಟ್ಟು ಹೋಯ್ತೀನಿ. ಅಲ್ಲಿ ನೋಡು, ಅಲ್ಲಿ ಬಳ್ಳಿ ಮೇಯ್ತಾ ಇದ್ದಾವೆ, ಅದಕ್ಕೆ ಸುಮ್ಮನೆ ಕುತ್ಕೊಂಡೆ ಮೇಯ್ಲಿ ಅಂತವ. ಓಕೆ ಫ್ರೆಂಡ್ಸ್, ಮನೆ ಹತ್ರ ಹೋಗಿ ಏನಾದ್ರು ತಿಂಡಿ ಮಾಡ್ತೀನಿ. ತಿಂಡಿ ಮಾಡಿಬಿಟ್ಟು ತಿಂಡಿ ಆಮೇಲೆ ನಿನ್ನೆ ಸೊಪ್ಪು ಸಾಂಬಾರು ಮಾಡಿದ್ನಲ್ಲ ಫ್ರೆಂಡ್ಸ್, ಎಲ್ಲರೂ ಆ ಥರ ಅಲ್ಲ ಅಂತ ಅಂದರೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂದರೆ ಬೇರೆಯವರು ಮಾಡೋದು ನೋಡಿದ್ದೀನಿ ಈ ಥರ, ಅದಕ್ಕೋಸ್ಕರ ನಾನು ಅದೇ ಥರ ಮಾಡಿದ್ದು. ಆದರೆ ಸಾಂಬಾರು ಚೆನ್ನಾಗಿತ್ತು, ಟೇಸ್ಟ್. ಸೊಪ್ಪೆಲ್ಲ ಅದೇನು ಇದು ಎಣ್ಣೆ ಸೊಪ್ಪು ಎಳೆದಲ್ವ, ಫುಲ್ಲು ಬೆಂದೋಗಿತ್ತು. ನಾವು ಅದೇನೋ ಮಸ್ತ್ರೆ ಹೆಂಗಾಗುತ್ತೆ ಹಂಗೇನೆ ಅದೆಲ್ಲ ಫುಲ್ಲು ಬೆಂದೋಗಿತ್ತು. ಒಳ್ಳೆ ಬೆಣ್ಣೆ ಇದ್ದಂಗಿತ್ತು. ಆ ಥರ ಮಾಡ್ತಾರೆ, ನಾನು ತುಂಬ ಜನ ನೋಡಿದ್ದೀನಿ, ಅದಕ್ಕೋಸ್ಕರ ಅದೇ ಥರ ಟ್ರೈ ಮಾಡಿದೆ. ಆ ಥರನೂ ಮಾಡ್ತಾರೆ. ಆಮೇಲೆ ನೀವು ಹೇಳ್ದಂಗೆ ಅದೇ ಮಸ್ತ್ ಬಿಟ್ಟು ಬೇಳೆ ಎಲ್ಲ ಬೇಯಿಸ್ಕೊಂಡು ಮಸ್ತ್ಬಿಟ್ಟು ಮಾಡ್ತಾರಲ್ಲ, ಆ ರೀತಿನೂ ಮಾಡ್ತಾರೆ. ಆ ಥರ ಮಾಡಿದರೆ ನೆಂಚಕ್ಕೆ ಏನು ಸಿಗೋದಿಲ್ಲ. ಈ ಥರ ಮಾಡಿದರೆ ಸೊಪ್ಪು ನೆಂಚಕ್ಕೆ ಸಿಗುತ್ತಲ್ಲ ಮುದ್ದೆಗೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೀವು ಹೇಳಿರೋ ರೀತಿನೂ ಒಂದ್ಸಲಿ ಟ್ರೈ ಮಾಡ್ತೀನಿ. ನೆನ್ನೆಲ್ಲ ಮಳೆ ಊದೈತಿ, ಸೊಪ್ಪು ಹುಟ್ಟುತ್ತಲ್ಲ, ಆ ಥರ ಮಾಡ್ತೀನಿ. ತಿಂಡಿ ಮಾಡಿ ತಿಂಡಿ ಮಾಡ್ತೀನಿ. ಯಾವಾಗ? ಇಡ್ಲಿ. ನಡಿ ಮಾಡು. ಇಡ್ಲಿ, ಕೆಂಪು ಚಟ್ನಿ. ಹಸಿರು ಮೆಣ್ಸಿಕಾಯಿ ಒಬ್ಬರು ಕಾಮೆಂಟ್ ಹಾಕಿದ್ರು, ತಾರಾ ಹಸಿರು ಮೆಣ್ಸಿಕಾಯಿ ಜಾಸ್ತಿ ಯೂಸ್ ಮಾಡ್ತೀರಾ, ಗ್ಯಾಸ್ಟ್ರಿಕ್ ಆಗುತ್ತೆ, ಒಣಮೆಣ್ಸಿಕಾಯಿ ಯೂಸ್ ಮಾಡಿ ಅಂತ. ಅದಕ್ಕೆ ಇವತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ತೀನಿ, ಕೆಂಪು ಚಟ್ನಿ ಮಾಡ್ತೀನಿ ಇಡ್ಲಿ. ಮಾಡಿ ನಮಗೆ ನಮ್ಮ ಮನೆಯವ್ರಿಗೆ ಅದಕ್ಕೆ ಪದೇ ಗ್ಯಾಸ್ಟ್ರಿಕ್ ಆಗುತ್ತೇನೋ ಹಸಿರು ಮೆಣ್ಸಿಕಾಯಿ ತಿಂದು. ಸುಮ್ನಿರಪ್ಪ, ನೀನು ಹಂಗೆ ಎದುರಿಸ್ಬೇಡ. ನಿಜ, ನಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಹಾರ್ಟ್ ಅಟ್ಯಾಕ್ ಆಯ್ತದೆ. ದೇವ್ರ ಹಣೆಗೆ ಹೋಗಿ ಎದ್ದೋಯ್ತೀನಿ, ಸುಮ್ನಿರು. ಮತ್ತೆ ಜೀವನೇ ಬಾಯಿ ಬರೆಸ್ತೀಯ. ನಮ್ಮನೆಯವರು ಮುಂದೆ ಹೊಂಟ್ರು. ಆಡು ಹೊಸ ಎಲ್ಲ ಅಲ್ಲೇ ಅವೆ. ಹಾಗೆ ಇಲ್ಲೊಂದು ನಿಂಬೆ ಗಿಡ ಐತೆ, ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಇದರಲ್ಲೂ ನಿಂಬೆಕಾಯಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇದು ನಮ್ಮ ಮೈದ ನೆಟ್ಟಿರೋದು, ನಮ್ದಲ್ಲ ಇದು, ನಮ್ಮ ಮೈದ ನೆಟ್ಟಿರೋದು ನೋಡಿ. ಬಡ್ಡೆಗೆ ನೆಡಬಾರ್ದಾಯ್ತು, ಇದು ಅಂಟ್ಕೋಬೇಕಲ್ಲ ಪ್ಲೇಸಿಗೆ, ಈ ಕಡೆಗೆ ನೆಡಬೇಕಾಗಿತ್ತು. ಯಾರು? ಯಾರು? ಅಯ್ಯೋ, ಪಕ್ಷಿ ನೀರೊಳಗೆ ಬಿದ್ದೈತಲ್ಲ. ಬಿದ್ದಾಗ ನೋಡಿದ್ರೆ ಅದಕ್ಕೆ ಎದೊಳಕ್ಕಾಗಿಲ್ಲ. ಎದೊಳಕಾಗಿಲ್ಲ. ನೀರು ಕುಡಿಯೋಕೆ ಹೋಯ್ತೀನಿ, ನೀರು ಫುಲ್ ಡೌನ್ ಅಲ್ಲಿ ಇದ್ವಲ್ಲ, ಬಿದ್ದೋಗ್ಬಿಟ್ಟೈತಲ್ಲ. ನೀರು ಕುಡಿಯೋಕೆ ಹೋಗಿ ಬಿದ್ದೋಯ್ತಾ? ನನ್ನ ಕಣ್ಣು ಮುಂಚೆನಾರ ಬಿದ್ದರೆ ನೀನು ಕಾಪಾಡ್ತಿದ್ನಲ್ಲ. ನೀರು ಕುಡಿಯೋಕೆ ಹೋಗೈತೆ. ನೀರು ಕುಡಿಯೋಕೆ ಹೋಯ್ತಿಲ್ಲ, ಒಳಗೆ ಇಳಿದೈತೆ, ಆರಕ್ಕಾಗಿಲ್ಲ. ಮೇಲಿದ್ರೆ ಆರ್ಬಿಡ್ತದೆ ಪಾಪ. ಸರಿ, ಅಲ್ಲಿ ಊತಾಕ್ತೀಯ? ಇಲ್ಲೇ ಊತಾಕ್ತೇನೆ. ಸತ್ತೋಗೈತಲ್ಲಪ್ಪ. ನಮ್ ಗೊಂಬೆ ಯಾರು ತಿನ್ಕೊಳ್ಳಲ್ಲ ಹಾಕಿದ್ರೆ. ಇನ್ನೇನು ಸತ್ತೋಗೈತೆ? ಅವಳಿಗೂ ಊಟನೇ ತಾನೆ ನಮ್ ಗೊಂಬೆಗೆ. ನಾವು ಸಾಯಿಸಿದ್ರೆ ಬಿಡು, ನನ್ನ ಅದೇ ಆಗದೆ ಬಿದ್ದೈತೆ, ನಮ್ ಗೊಂಬೆಗೆ ಹಾಕಿದ್ರೆ ತಿನ್ಕೊಳ್ಳಲ್ಲಪ್ಪ. ಅವಳು ಜೀವದವ ಓಡ್ಸಾಡ್ಕೊಂಡು ಹಾರಾಡ್ಕೊಂಡು ಇಟ್ಕೊಂಬತ್ತಾಳೆ. ಸತ್ತಿರ ತಿಂದ್ಬಿಟ್ಟು ಸುಮ್ಮ ಮಲ್ಕೊಳ್ಳಿ. ಇವತ್ತೊಂದು ಬ್ಯಾಟೆ ಉಳಿ ಅದ ಅವಳಿಗೆ. ಬೇಡ ನನಗೆ ಯಾಕೆ ಅವಳಿಗೆ ಹಾಕ್ಬೇಕು ಅನಿಸ್ತಾ ಇಲ್ಲ. ಇದು ಮಣ್ಣು ಮಾಡೋದೇ ಸರಿ. ಅವಳು ಓಡ್ಸಾಡ್ಕೊಂಡು ಅಲ್ಲೆಲ್ಲರೂ ಕುತ್ಕೊಂಡು ಡೈಲಿ ಒಂದೊಂದು ಇಟ್ಕೊಂಬಂದು ತಿಂತಾಳೆ. ಇದು ಏನಪ್ಪ, ಇಲಿ ತೋಡ ಅದು ಇದು ಇಟ್ಕೊಂಬಂದು ತಿಂತಾಳೆ. ಹಾಕಿದ್ರೆ ಇವತ್ತು ಬ್ಯಾಟೆ ಒಂದು ಉಳಿಯದ. ಯಾವುದೇ ಆದ್ರೂ ಓಡಾಡ್ಕೊಂಡೆ ತಿನ್ಬೇಕು. ಈ ಸಿಂಹ ಚಿಟ್ಟಗಳೆಲ್ಲ ಅವು ಬ್ಯಾಟೆ ಹಾಕೊಂಡೆ ತಿನ್ನು. ಇಲ್ಲಿ ಓತಾಕಿದ್ದಾರೆ ಫ್ರೆಂಡ್ಸ್, ನಾವು ನೋಡಿಲ್ಲ. ನಿನ್ನೇನೋ ಬಿದ್ದುಬಿಟ್ಟೈತೆ. ಇದು ಟ್ಯಾಂಕಲ್ಲಿ ಸ್ವಲ್ಪ ನೀರವೆ. ಇದು ನಮ್ಮ ಮೈದಾ ಇಟ್ಟಿರೋ ಟ್ಯಾಂಕಿಯಲ್ಲಿ ಸ್ವಲ್ಪ ನೀರೈತೆ. ನೀರು ಕುಡಿಯೋಕೇನೋ ಬಂದೈತಿ. ಇಲ್ಲ ಹಾರಾಡ್ಕೊಂಡು ಏನಾರು ಬಂದೇನಾದ್ರು ಬೀಳ್ತಾ ಏನೋ ಗೊತ್ತಿಲ್ಲ, ಅದು ಒಳಗೆ ಬಿದ್ದುಬಿಟ್ಟೈತಿ. ಪಟಾಪಟ್ ಅಂತ ಬಿಸಿಲು ನೋಡಿ ಫ್ರೆಂಡ್ಸ್. ಇವತ್ತು ಬಿಸಿಲು ಕಾಯ್ತೈತೆ. ಮಳೆ ಒಂದು ಪಕ್ಕ ಬರ್ತದೆ ಇವತ್ತು. ಬರಲಿ ಚೆನ್ನಾಗಿ ಮಳೆ. ಇಲ್ಲಿ ನೋಡು, ನಮ್ದ್ರಲ್ಲಿ ಒಳ್ಳೆ ಇದ ಹಾಕಿರ್ತೀವಲ್ಲ ನೋಡು,
ಒಟ್ಲ ಹಾಕಿರ್ತೀವಲ್ಲ ಹ್ಮ್ ಕೊತ್ತಂಬರಿ ಸೊಪ್ಪು ಹಂಗೆ ಬೆಳೆದ ಹಂಗ್ ಹುಟ್ಟೈತೆ ಮುಳ್ಳಿನ ಗಿಡ ಕೊತ್ತಂಬರಿ ಸೊಪ್ಪು ಹೊಟ್ಲ ಕೊತ್ತಂಬರಿ ಸೊಪ್ಪು ಯಾರು ಏನಾರು ಬೆಳೆದವ್ರೇನೋ ಅನ್ಕೋಬೇಕು. ಹಂಗ್ ಅಷ್ಟೊಂಥರ ಇದಾಗಿರೋದು ಮುಳ್ಳಿನ ಗಿಡ ಅದು ಏನು ಹಿಂಗೆ ಆಯ್ತು ಅಂತ ಅಷ್ಟೊಂಥರ ಗೊತ್ತಿರಪ್ಪ. ಹಂಗ್ ಹುಟ್ಟೈತೆ. ನೋಡಪ್ಪ ಇದಾರೆ ಮಾಡ್ಬೋದ್ರೆ ಎಲ್ಲ ಇದು ಮಾಡ್ಬೋದು. ಇಲ್ಲ ನಿನ್ನೆ ಊದಂಗೆ ಇವತ್ತು ಒಂದು ಸ್ವಲ್ಪ ಊದ್ರೆ ನಾಡ್ದು ಹೊಡೆಸ್ಬೋದು ಅಲ್ವಾ. ನೋಡಿ ಒಂದಿನ ಮಳೆ ಊದಿಕ್ಕೆ ನಮ್ಮ ಅಡಿಕೆ ಗಿಡ ಎಲ್ಲ ಹಸಿರು ತಿಳ್ಕೊಂಡೇವೆ. ಫ್ರೆಂಡ್ಸ್ ಹಾಗೇನೆ ಇತ್ತು ನೀವು ಹೇಳಿದ್ರಲ್ಲ ಒಂದೆಲಗ ಅಂತ ಅಂದ್ಬಿಟ್ಟು ಇರ್ಬೋದು, ನಮಗೆ ಗೊತ್ತಿರಲಿಲ್ಲ. ಇದು ಅದೇ ಹುಟ್ಟೈತಲ್ಲ, ಅದೇ ಆಶ್ಚರ್ಯ ಆಯ್ತೈತೆ. ನಾವೇನು ಹಾಕಿಲ್ಲ ಇದು ಇಲ್ಲಕಂತಾರೆ. ಇದು 2-3 ಸಲ ಹುಟ್ಟಿತ್ತು ಗೊತ್ತಿಲ್ದಾನೆ. ಇಲ್ಲಿ ಅಡಿಕೆ ಸೊಪ್ಪು ನೀರು ಬಿಡಕ್ ಬರೋನಲ್ಲ ಕಿತ್ತಾಕಿದ್ದೆ ಮತ್ತೆ ಚಿಗುರು ಹೊಡೆದೈತೆ. ಹೌದಾ? ನಾನು ನಾಳೆ ಕಿತ್ತೆ ಹಸ್ತಿದ್ದೆ ಇದ್ದ. ಇದು ಒಳ್ಳೇದಂತೆ, ಚಟ್ನಿ ಎಲ್ಲ ಮಾಡ್ತಾರಂತೆ, ಒಳ್ಳೇದಂತೆ ಆರೋಗ್ಯಕ್ಕೆ. ಅವ್ರಿಗೆ ತಿಳಿಸಿದ್ದಕ್ಕೆ ಮಾತ್ರ ತುಂಬಾ ಧನ್ಯವಾದಗಳು. ನಮಗೆ ಗೊತ್ತಿರಲಿಲ್ಲ. ನೋಡಿ ಇದ್ರದ್ದು ಬೀಜ ಇದೇ ತರ ಇರುತ್ತಾ ಫ್ರೆಂಡ್ಸ್? ಇದೇ ಗಿಡನ ಅಥವಾ ಬೇರೆ ಯಾವ್ದಾದ್ರು ಬರುತ್ತಾ ನೋಡಿ ಇದ್ರದ್ದು ಅದೇ ಕಂಬರ ಹೂವು ಬಂದು ಈ ತರ ಬಂದೈತೆ. ಎಲ್ಲ ಒಂದೆಲಗ ಅಂತಾನೆ ಹಾಕಿದ್ರ, ನಮಗೆ ಗೊತ್ತಿರ್ಲಿಲ್ಲ. ತಿಳಿಸಿದ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನಾವು ಹಳ್ಳಿಲಿ ಇದ್ಕೊಂಡೆ ನಮಗೆ ಅದು ಗೊತ್ತೇ ಇಲ್ಲ. ನಮಗೆ ಮೆಡಿಸಿನ್ ನಮಗೆ ಗೊತ್ತಿಲ್ಲ. ಎಷ್ಟೋ ಸಸ್ಯಗಳು ಯಾವ ಥರ ಉಪಯೋಗ ಬರ್ತದೆ. ಇದೇನಿದು? ಅಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 8:10 ತಿಂಡಿ ಆಗಿರ್ತದೆ. ಈಗ ಇನ್ನು ಕೆಲಸ ಇಲ್ಲಿ ಹೋಗಿಲ್ವಲ್ಲ, ಇವತ್ತು ರಜೆ ಹಾಕಿದ್ದೀನಲ್ಲ, ಇಷ್ಟೊತ್ತಾಗ ತಿಂಡಿ ಇಲ್ಲ. ಹಿಂಗೆ ನಾನು ಯಾರ ಜೊತೆ ಈಗ ತಾಯಿದಿರ ಹತ್ರ ಮಕ್ಳುಗಳು ನಾಡ್ಕಾಡ್ತಾವಲ್ಲ, ಹಂಗೆ ನಿನ್ನತ್ರ ನಾನು ನಡ್ಕಾಡ್ತೀನಿ ಅಷ್ಟೇನೆ. ನೀನಿದ್ರೆ ಒಂಥರ ಸೋಂಬೇರಿತನ ಬಂದ್ಬಿಡ್ತದೆ ಕೆಲ್ಸಗಳು ಗಾಡೆಲ್ಲ ಇವಳೆ ಮೇಸಿ ಇದ್ ಮಾಡಿ ಕಟ್ಟಾಕಿರೋದು. ನಮ್ಮಮ್ಮ ಮಾಡ್ಕತ್ತದೆ ಅಂತ ಅವಾಗ ಅನ್ಸೋದು, ಈಗ ನನ್ ಗಂಡ ಮಾಡ್ಕತ್ತದೆ ಅಂತ ಇವಾಗ ಅನ್ಸುತ್ತೆ. ನಡೆಯೋಗುತ್ತೆ ನಡಿ ಒಳಗಡೆ ಬಿಡು. ಸೌದೆ ಆಮೇಕಿನ ತೊಂದರೆ ಆಯ್ತದೆ. ಒಳಗಡೆನೆ ಹಾಗೇನೆ ಫ್ರೆಂಡ್ಸ್, ಇವತ್ತು ಎಲ್ಲೋ ಸ್ವಲ್ಪ ಹೊರಗಡೆ ಅಂದರೆ ಆಸ್ಪತ್ರೆಗೆ ಹೋಗ್ಬೇಕು, ಆಸ್ಪತ್ರೆಗೆ ತೋರಿಸ್ಕೊಂಬರ್ಬೇಕು. ಇವಾಗ ಸದ್ಯಕ್ಕೆ ಇಲ್ಲಿ ಅಡುಗೆ ಮಾಡಲ್ಲ. ಇಲ್ಲೆಲ್ಲ ಸ್ವಲ್ಪ ರೊಂಡೆ ಆಗ್ಬಿಟ್ಟೈತೆ. ನೆನೆ ಮಳೆ ಹೋಯ್ತಲ್ಲ, ಎಲ್ಲ ರೊಂಡೆ ಆಗೈತೆ. ಇವಾಗ ಒಳಗಡೆನೆ ಇಡ್ಲಿ ಮಾಡ್ತೀನಿ. ಇಡ್ಲಿ ಮಾಡಿಬಿಟ್ಟು ರೆಡಿಯಾಗಿ ಹಸುಗಳನ್ನೆಲ್ಲ ಕಟ್ಟಿ ಆಸ್ಪತ್ರೆಗೆ ಹೋಗಬೇಕು. ಯಾಕೋಗಿಂದ ಬೆಳಿಗ್ಗೆ ವಾಕಿದೆ ತಾನೆ ನನ್ನ ಗಂಡ ನನ್ನ ಒಳ್ಳೆ ಅದ್ಲಿಸ್ತದೆ. ಹಂಗೆ ಅದ್ಲಿಸ್ತದೆ. ಇಲ್ಲಿ ನೋಡಿ ಕೋಲ, ಅದು ಯಾರಿಗೆ ಹೇಳು ಕೋಲ್ ಇಟ್ಕೊಂಡಿರೋದು? ನಮ್ಮ ಕೆಂದಂಗೆ ಈ ಕೋಲ್ ಬಂದು ನಮ್ಮ ಕೆಂದಂಗೆ ಇಟ್ಕೊಂಡಿರೋದು ಫ್ರೆಂಡ್ಸ್. ಯಾಕೊತ್ತಾ? ಹಠ ಮಾಡ್ತಾ ಕೋಳಿಗಳಲ್ಲಿ ಮರಿಗಳು ಅಲ್ಲಿ ಬಂದಾಗ ಕ್ಯಾಚ್ ಇಟ್ಕೊಳಕ್ಕೆ ಹೋಯ್ತಾನೆ. ಆವಾಗ ಒಂದು ಲಪ್ ಅಂತ ಬಿಡ್ತೀನಿ, ಸೈಲೆಂಟ್ ಆಯ್ತಾನೆ. ಕೋಳಿ ಮರಿಗಳು ಪಕ್ಕಕ್ಕೆ ಬಂದರೆ ಸಾಕು, ಕ್ಯಾಚ್ ಹಾಕೊಳಕ್ಕೆ ಹೋಯ್ತಾನೆ ಕಳ್ಳ. ಮತ್ತೆ ಇವಾಗ ಏನು ಗೊತ್ತಿಲ್ಲ ಅನ್ನಂಗೆ ಡ್ರಾ ಮಾಡಬೇಡ ಕೆಂದ ನೀನು. ಇಲ್ಲೊಬ್ಳು ಮಲಗಿದಾಳೆ, ಬನ್ನಿ ತೋರಿಸ್ತೀನಿ. ಇವರೊಬ್ರು ಎದೇ ಇಲ್ಲ ಮ್ಯಾಕೆ. ಇಲ್ಲಿ ನೋಡಿ, ವಾಯ್ಸ್ ಬೇರೆ ಯಾಕೋ ಕಟ್ಕೊಂಬಿಟ್ಟೈತೆ ಗಂಟ್ಲು. ಗೊಂಬೆ ಅಲ್ಲೊಂದು ಅಕ್ಕಿ ಇತ್ತು ಗೊಂಬೆ, ನಿಮ್ಮ ಅಪ್ಪನ ಗೊಂಬೆ ಕೊಡೋಣ ಅಂತ ಅಂದರೆ ಮಣ್ಣು ಮಾಡ್ಬಿಟ್ಟು ಬಂತು. ಮಲಗಿದಾಳೆ. ಟೈಮ್ ಬಂದು ಆಲ್ರೆಡಿ ಫ್ರೆಂಡ್ಸ್ 9:30 ಆಗೈತೆ ನೋಡಿ. ಇನ್ನೂ ತಿಂಡಿ ರೆಡಿ ಮಾಡಿಲ್ಲ. ನಮ್ಮ ಮನೆಯವರಿದ್ದರೆ ಬೆಳಗ್ಗೆ ಹೊತ್ತಿನಂತೆಯೇ ತಿಂಡಿ ರೆಡಿ ಮಾಡ್ತೀನಿ. 8:30 ಅಷ್ಟೊಳಗೆ ತಿಂಡಿ ಅಡುಗೆ ಎಲ್ಲ ರೆಡಿಯಾಗಿರುತ್ತೆ. ಇವತ್ತಿನ್ನೂ ಮಾಡೋಕ್ಕಾಗಿಲ್ಲ. ಏನದು? ಜ್ಯೂಸ್ ಮಾಡ್ತಾರೆ, ನಿಂಬೆಹಣ್ಣಿನ ಜ್ಯೂಸ್ ಹೊಟ್ಟಸ್ತು ನೋಡಪ್ಪ. 9:30 ಆದರೂ ತಿಂಡಿ ಕೊಟ್ಟಿಲ್ಲ ಅಂತ ಜ್ಯೂಸ್ ಮಾಡ್ಕೊತಾವ್ರೆ. ಲೈಟ್ ಹಾಕ್ತೀನಿ, ಕತ್ಲೆ ಕಾಣಿಸ್ತಿಲ್ಲ. ಬೆಳಗ್ಗೆ ಜ್ಯೂಸು, ಬೆಳಗಿನ ಜ್ಯೂಸು ಇಲ್ಲ, ನಿಂಬೆಹಣ್ಣ ಬೆಳಗ್ಗೆನೆ ಕುಡಿಬೇಕಂತ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇಲ್ಲ ಆಲ್ರೆಡಿ ಗ್ಯಾಸ್ಟ್ರಿಕ್ ಕಮ್ಮಿ ಐತೆ ಒಲೆ ಊಟ ಮಾಡೋದಕ್ಕಿಂತ. ಫ್ರೆಂಡ್ಸ್ ಹಾಗೇನೆ ನಾನು ಇನ್ನೊಂದೇನೋ ಕೇಳೋಣ ಅನ್ಕೊಂಡೆ. ನಾವು ಔಟ್ಸೈಡ್ ಎಲ್ಲರೂ ಶಾಪಿಂಗ್ ಅಂತ ಹೋದಾಗ ಅಲ್ಲಿ ಏನಾದ್ರು ಯಾವ್ದಾದ್ರು ಚಾಲೆಂಜ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವ ಥರ ಚಾಲೆಂಜಿಂಗ್ ವಿಡಿಯೋ ಮಾಡ್ಬೇಕಂತ ಅಂದ್ಬಿಟ್ಟು ನೀವು ಕಾಮೆಂಟಲ್ಲಿ ತಿಳಿಸಿ. ಜಾಸ್ತಿ ಯಾವುದು ಬರುತ್ತೆ ಮಾಡಿ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತೀನಿ ಫ್ರೆಂಡ್ಸ್. ಪಕ್ಕ ನಾನು ಯಾವುದು ಚಾಲೆಂಜ್ ವಿಡಿಯೋಗಳು ಯಾವುದು ನಾನು ಮಾಡೇ ಇಲ್ಲ. ತುಂಬ ಜನ ಯೂಟ್ಯೂಬರ್ಸು ಚಾಲೆಂಜ್ ವಿಡಿಯೋಗಳು ಮಾಡ್ತಾರೆ, ಬಟ್ ನಾನು ಮಾಡಿಲ್ಲ. ನೀವು ಯಾವುದು ಚಾಲೆಂಜ್ ವಿಡಿಯೋ ಮಾಡಿ ಅಂತೀರಾ, ನಾನು ಮಾಡ್ತೀನಿ. ಅದೇ ಗೋಬಿ ದೇಳಿ ಮಾಡ್ತಾಳೆ, ಗೋಬಿ ತಿಂತಾಳೆ 3 ಪ್ಲೇಟು.
ಯಾವ್ದೋ ಫ್ರೆಂಡ್ಸ್ ಒಟ್ಟಿನಲ್ಲಿ ಯಾವ್ದು ಜಾಸ್ತಿ ಯಾವ್ದಕ್ಕೆ ಅತಿ ಹೆಚ್ಚು ಲೈಕ್ ಬರುತ್ತೆ, ಯಾವ ಕಾಮೆಂಟಿಗೆ ಅತಿ ಹೆಚ್ಚು ಲೈಕ್ ಬರುತ್ತೆ ಅದನ್ನ ನಾನು ಮಾಡ್ತೀನಿ. ಅವತ್ತು ನಮ್ಮ ಮನೆಯವ್ರನ್ನ ರಜಾ ಹಾಕಿಸ್ಕೊಂಡು ಹೋಗಿ ಆ ಚಾಲೆಂಜ್ ಮಾಡೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ತಿಂಡಿ ಮಾಡ್ತೀನಿ. ನೋಡೋಣ ಫ್ರೆಂಡ್ಸ್ ಯಾವ ಚಾಲೆಂಜ್ ಬೇಕು, ಚಾಲೆಂಜಿಂಗ್ ವಿಡಿಯೋ ಬೇಕು ತಿಳಿಸಿ ಫ್ರೆಂಡ್ಸ್ ಕಾಮೆಂಟ್ ಬಾಕ್ಸಲ್ಲಿ. ಮಾಡೋಣ. ಗಂಡ ಹೊಟ್ಟೆಗೆ ಇಟ್ಟಿಲ್ಲ ಇವತ್ತು ಅಂತ ಅಂದ್ಬಿಟ್ಟು ಜ್ಯೂಸ್ ಹೊಟ್ಟೆಗೆ ಇಟ್ಟಿಲ್ಲ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡವ್ರೆ. ನನಗೆ ಕೊಡಲ್ಲ, ನನಗೆ ಕೊಡಲ್ಲ. ಕೊಡ್ತೀನಿ. ಉಪ್ಪು ಹಾಕಿದ್ಯಾ? ನಂಗೆ ಬೇಡ. ಹಾಗೇನೆ ಇಲ್ಲಿ ನೋಡಿ ಅವರೆಕಾಯಿ ತಂದಿದ್ದಾರೆ ನಮ್ಮ ಮನೆಯವ್ರನ್ನೇ. ಅವರೆಕಾಯಲ್ಲಿ ಏನಾದ್ರು ಬೆಳಿಗ್ಗೆ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಸರಿ, ಈ ನಮ್ಮ ಗೊಂಬೆನ ಪಕ್ಕಕ್ಕೆ ಮಲಸ್ಕೊಳ್ಳೋದೇ ಪ್ರಭಾವ. ಅದಕ್ಕೆ ಹೇಳ್ತೀನಿ, ಪಕ್ಕಕ್ಕೆ ಮನಸ್ಕೊಬೇಡ. ನೋಡಿ ಎಷ್ಟು ಬಹಳ ಮುದ್ದು ಮಾಡ್ತಾರೆ. ಬಂದು ಮನೆ ಕಟ್ಟೋದು ಮನೆ ಕಡೆಗೆ ಅಂತ ಉಸಿರಾಡ್ತಾವಲ್ಲ, ಅದು ಇನ್ಫೆಕ್ಷನ್ ತಿರ್ಬಿಟ್ರೆ ಬೆಡ್ಶೀಟ್ ಮುಸ್ತ್ಬಿಟ್ಟು ಬರ್ತಾಳೆ. ಇವತ್ತು ಬೆಳಗ್ಗೆ ಎದ್ದಳಕ್ ಆಗ್ತಿಲ್ಲ, ರಾತ್ರಿ ಎಲ್ಲ ತಲೆನೋವು, ಮೈಕೈ ನೋವು ಈ ಥರ ಆಗ್ಬಿಟ್ಟಿತ್ತು, ಶೀತ ಥರ. ಇವತ್ತಿಂದ ಅವಳು ಬಂದರೆ ಅವಳನ್ನ ಹೊಡೆದು ಓಡಿಸ್ತೀನಿ. ಇಲ್ಲೆಲ್ಲ ಫುಲ್ ಜಾಗ ಐತೆ, ಅವಳು ಬಂದರೆ ನನ್ನ ಪಕ್ಕದಲ್ಲೇ ಮಲ್ಕೋಬೇಕು. ಅವಳು ಬಂದು ಬನ್ನಿ, ಈಚೆ ಬನ್ನಿ, ನಾನು ಇಡ್ಲಿಗೆ ಇಡ್ತೀನಿ. ಭಾಳ ಚೆನ್ನಾಗೈತೆ. ಏನು ಒಳಗಡೆ ಸೌಂಡೇ ಗೊತ್ತಾಯಿಲ್ವಲ್ಲ ಮೇಡಮ್. ಮತ್ತೆ ಏನು ಮಾಡ್ತಾರೆ ಕಣೆ? ಮಿಕ್ಸಿ ಸೌಂಡ್ ಗೊತ್ತಾರ, ಏನು ಗೊತ್ತಾಯಿಲ್ಲ. ಮಿಕ್ಸಿ ಸೌಂಡು, ಚಟ್ನಿ ಕ್ಯಾನ್ಸಲ್ಲು. ಯಾಕಲ್ಲ? ಸಾಂಬಾರು ಐತೆ ಮನೆಯದು, ಅದನ್ನೇ ಖಾಲಿ ಮಾಡಿ. ಸಾಂಬಾರಲ್ಲೇ? ಅದಕ್ಕೇನು ಇದು ಹಾಕಿಲ್ವೇನಪ್ಪ, ಕಾಳು ಹಾಕಿಲ್ವಾ? ಇಡ್ಲಿಗೆ ಚೆನ್ನಾಗಿರ್ತದೆ ಬಿಡ. ಇಡ್ಲಿಗೆ ಚಟ್ನಿಗಿನ್ನ ಸಾಂಬಾರೇ ಚಂದ. ಅದಕ್ಕೆ ರುಬ್ಬೆ ಆಯ್ತು ಇಡ್ಲಿ? ಒಂದು ಡಬ್ಬೆ ಅಷ್ಟೇನೆ. ಗೊತ್ತಂತ ಮಾಡು. ನಾವು ಹೊಟ್ಟೆ ಸಿದ್ದಾರೆ 10 ಗಂಟೆ ಆಯ್ತಪ್ಪ ಅಲ್ವಾ? ಮನೇಲಿ ಇದ್ರೆ ಅಲ್ಲ, ಕೆಲ್ಸಕ್ಕೆ ಹೋದ್ರೆ ಇನ್ನು 8:15 ಅಷ್ಟೊಳಗೆ ಊಟ ತಿಂಡಿ ಎಲ್ಲ ರೆಡಿ ಮಾಡಿರ್ತೀನಿ. ಮಂತ ಇದ್ರೆ ಹಂಗೆ ನಿನಗೆ ಮಂತ ಇದೆ 10:30 ಆದ್ರೂ ಇಂದು ಹೊಸ ಮೇಸೆ ಗಡಾಕಿರ್ತಾಳೆ. ಇನ್ನು ತಿಂಡಿ ರೆಡಿ ಆಗಿಲ್ಲ. ಕೂತ್ಬಿಡ. ತಿಂಡಿ ರೆಡಿ ಆಗಿಲ್ಲ ಇವತ್ತು. ಹೆಂಗಿರ್ ಮಂತ ನನ್ನ ಗಂಡ ಮನೆ ಹತ್ರ ಇದ್ರೆ ನಾನು ಸೋಂಬೇರಿ ಬಿದ್ದೋಗ್ಬಿಡ್ತೀನಿ. ಇಲ್ಲೊಬ್ಳು ಕೂಗ್ತಾಳೆ ನೋಡು, ನನ್ನ ಹುಷಾರಿಲ್ಲ ಕಣತ್ಗೆ ಅಲ್ಲಿ ತೋರಿಸ್ತೀನಿ. ಅವ್ಳಿಗೆ ಹುಷಾರಿಲ್ದಂಗೆ ನನಗೂ ಹುಷಾರಿಲ್ದಂಗೆ ಮಾಡಕ್. ಯಾಕವ ಹುಷಾರಿಲ್ವಾ? ನಡಿ ಆಸ್ಪತ್ರೆಗೆ ಹೋಗ್ರು. ನೋಡಿ ಅವ್ರು ಯಾವ ಸೈಲೆಂಟಾಗಿ ಮನೆ ಕತ್ತಾಳೆ, ಹುಷಾರಿಲ್ಲ ಅಂತ. ಅವಳು ಎದ್ದು ಯಾವತ್ತು ಹಾಲು ತರಕ್ ಬರಲ್ಲ ನನ್ನ ಜೊತೆ. ಯಾವತ್ತೆ ಅನ್ಕೋಬೇಕು ಹುಷಾರಿಲ್ಲ ಅಂತವ. ಅವಳಿಗೆ ಹುಷಾರಿಲ್ಲ, ಗಂಟ್ಲು ಇದಾಗೈತೆ. ಯಾಕೆ ಇವತ್ತೇ ಲಾಸ್ಟ್ ಮನಸ್ಕೊಬೇಡ. ಪಕ್ಕದಲ್ಲಿ ಬಾ. ಎಲ್ಲೈತ್ಯಾ? ಓ ಬೈತೆ ಅಂತ ಹೋಯ್ತಾರ. ನಿಮ್ಮೆಣ್ಣು ಕುಯ್ಕೋ ಸ್ವಲ್ಪ. ಅಯ್ಯೋ ನಿಂಬೆಣ್ಣು ನಡಿಯಪ್ಪ ಹೋದಪ್ಪ. ಅಲ್ಲೇ ಆಸ್ಪತ್ರೆಗೆ ಹೋಗ್ತೀವಿ. ಕುಯ್ಕ ಎಷ್ಟು ಸಿಗ್ತಾವ ನಿಂಬೆಣ್ಣು? ಎಲ್ಲ ಕೆಳಗೆ ಒನ್ನ ಬಿದ್ದಾವ ಊಟಕ್ಕಂತಾರ ನೋಡಿ. ಈ ಸಲ ಮಾತ್ರ ಒಳ್ಳೆ ಸೈಜ್ ಬಂದವ ನಿಂಬೆಣ್ಣು. ನೀರು ಬಿಡ್ತಾ ಇರ್ಬೇಕು. ಮನೆ ಪೈಪ್ ಸ್ವಲ್ಪ ಸೈಜ್ ಇರಲಿಲ್ಲ. ಈಗ ಒಳ್ಳೆ ದಪ್ಪ ಸಿಗ್ತಾವೆ ನೋಡಿ. ಇಷ್ಟು ದಪ್ಪ, ಎಷ್ಟು ದಪ್ಪ ಇದ್ದು ಹಣ್ಣು ಚೆನ್ನಾಗವ ನಿಮ್ಗೆ. ನೋಡಿ ಇಷ್ಟು ನಿಂಬೆಣ್ಣ ನೋಡಿ, 3 6 ಅದು ಇವನ್ನ ಎಷ್ಟು ದಪ್ಪ ಸೈಜ್ ಬಂದು ನೋಡಿ. ಆದ್ರೂ ಸಾಕು ನೋಡಿ ಎಷ್ಟು ಸಿಕ್ಕವೆ ನಿಂಬೆಣ್ಣು. ಅಲ್ಲಸಿ ಗುಡಿ ಹಾಕೊಂಡಿದೆ ಏನು ಸಪ್ರೇಟಾಗಿ ಮಾತಾಕೆ. ಹಾಂ ನೋಡಿ ಇಲ್ಲಿ ಒಂದ್ಸರಿ ಗಿಡಗಿರ ಒಂದು 100 ಸಿಗ್ತೇವೆ. 100 ಇರ್ಬೋದೇನಪ್ಪ, 100 ಇರ್ಬೋದು. ದಪ್ಪ ಇದಾವೆ ಫ್ರೆಂಡ್ಸ್ ಒಂದೊಂದು ನಿಂಬೆಹಣ್ಣು. ಎಷ್ಟು ದಪ್ಪ ಇದೆ ನೋಡಿ, ಎಷ್ಟು ದಪ್ಪ ನಿಂಬೆಹಣ್ಣು ಇದೆ, ಎಷ್ಟು ದಪ್ಪ ಇದೆ. ಇವೆಲ್ಲ ಒಳ್ಳೆ ಸೈಜ್ ಆಗಿದೆ. ₹1 ಒಂದಂಗೆ ಕೇಳ್ತಾರೆ. ಹ್ಞೂ ಎಷ್ಟು ಸೈಜ್ ಆಗ ನಿಮ್ಮನ್ನು. ₹1 ಒಂದು. ಅದೆಲ್ಲರೂ ಹೋಗಿ ನಿಂಬೆಹಣ್ಣು ಹಾಕಿರ್ತಾರಲ್ಲ ಅಲ್ಲಿ ಕಿತ್ಕೊಂಬ ಕಳ್ಳು ಕೊಡಲ್ಲ. ₹1 ಒಂದ. ಕಳ್ತನ ಮಾಡೋಕೆ ಎಷ್ಟು ಕಷ್ಟ ಐತೆ ಗೊತ್ತಾ? ಕೊಡೆ ಹಾಕೊಂಡು ಅಂತ ಕೇಳ್ತಾರೆ. ನಡಿ ತಾಣ ಕಣ್ಣಿಗೆ ಹಿಡ್ಕತೀಯ ದೂರದಿಂದ ಕೇಳು. ಈಗ ತಾರನ್ನು ಕಳಿಸ್ತೀನಿ ಈಗ ಮಾರ್ಕೊಂಬರಕ್ಕೆ. ಈ ಮಾರ್ಕೊಂಬ ಊರೊಳಗೆ ಹೋಗ್ಬಿಟ್ಟು ಅಂದ್ರೆ ದಪ್ಪ ಇದಾವಲ್ಲ ನಿಂಬೆಹಣ್ಣು ಎತ್ತಕ್ಕಾಯ್ತಿಲ್ಲ. ಈಗ ಊರೊಳಗೆ ಹೋಗ್ಬಿಟ್ಟು ಒಂದು ರೌಂಡ್ ಮಾರ್ಕೊಂಬೋಗಿ ಹೇಳ್ತೀನಿ. ನಿಂಬೆಹಣ್ಣು ಅಂತ ಒಂದು ಗಳಿ ಖಾಲಿ ಆಗೋಯ್ತು. ಊರಿಗೆ ಹೋದ ಊರೊಳಗೆ ಹೋದ್ರೆ ಒಂದು ಗಳಿ ಖಾಲಿ ಆಯ್ತವೆ. ಆದರೆ ಆಮೇಲಿಂದ ಬಾ ಈ ನಾಳೆಗೆ ಬಾ ಅಂತ ಹೇಳ್ತಾರೆ. ಆಗಲೇ ಯಾರು ದುಡ್ಡು ಕೊಡಲ್ಲ. ಅದಕ್ಕಾಗಿ ನಾವು ಊರೊಳಗೆ ಹೋಗಲ್ಲ. ₹1 50 ಕಮ್ಮಿ ಆದರೂ ಪರವಾಗಿಲ್ಲ. ನಾನು ಸೀಟಿಗೆ ಊರೊಳಗೆ ಹೋಗಲ್ಲ.
ಎಲ್ಲ ಹೋಯ್ತು ಅಲ್ಲಿ ನಡೀತಾ ಮತ್ತೆ ದುಡ್ಡು ಕೊಡಲ್ಲ ಊರೊಳಗೆ ಹೋದ್ರೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಾರೆ. ನಾವು ಸಲ ನುಗ್ಗೆಕಾಯ ಸಂತಿ ತಗೊಂಡೋದಲ್ಲ ಆಮೇಲೆ ಅವ್ರ ಮನೆಗೆ ಡೈಲಿ ಹುಡಿಕೊಂಡು ಹೋಗ್ಬೇಕಾಯ್ತದೆ 10 ರೂಪಾಯಿಗೆ. ಅದಕ್ಕೆ ಒಂದು 50 ಪೈಸೆ ಲಾಸ್ ಅವ್ರ ಪರವಾಗಿಲ್ಲ ಅಂತ ಸಿಟಿಲೇ ಕೊಟ್ಬಿಡ್ತೀವತ್ತೆ. ಇನ್ನೇನು ಮಾಡ್ತೀರಿ ಎಷ್ಟು ಸಿಕ್ಕವೆ ಏನು ಇವೆಲ್ಲ ಉಪ್ಪಿನಕಾಯಿ ಹಾಕೈತದ ತಗೊಂಡು ಹೋಗಿ ಕೊಟ್ಬಿಡ್ತೀವತ್ತೆ. ಆಗಿದ್ರೆ ಎತ್ತತ್ತಾಗೆ ಹೊಟ್ಟೆ ಶೀತ ಐತೆ ಚುರುಗುಡ್ತೈತೆ ಹೊಟ್ಟೆ. ಚುರುಗುಡ್ಬೇಕು ಆಡ್ತೀವಿ ನನಗೆ ಹೊಟ್ಟೆ ಚುರುಗುಡ್ತೈತಲ್ಲ. ಆಗೈತಾ ಹಾಗೈತೆ ಆಗಿದೆ ಎತ್ತತ್ತೈತೆ ನನ್ನ ಹೊಟ್ಟೆ ಮಾಮೂಲಿ 8:30 9 ವರ್ಷದೊಳಗೆ ಉಂಡು ರೂಢಿಯಾಗಿ ಈಗ ಚುರುಗುಡ್ತೈತೆ ಹೊಟ್ಟೆ. ಎಲ್ಲ ನೀಟಾಗಿ ಬಂದವ ಸೂಪರ್ ಹೋದ. ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು ಒಂದು ಸ್ವಲ್ಪ, ಹಂಗಾಗಿ ಹೋಗ್ತಾ ಇದ್ದೀವಿ. ಹಂಗಾಗಿ ಬೇಗ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವಾಗ ತಿಂಡಿ ಎಲ್ಲ ತಿಂದು ನಾನು ಆಸ್ಪತ್ರೆಗೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.